ಬರೀ ನಾವು 3 ಜನ ಕೂತು ಇಷ್ಟೊಂದು ಮಾತಾಡಿದ್ದೀವಿ ಆಲ್ರೆಡಿ. ಇವತ್ತು ಸಿನಿಮಾ ನಮ್ಮ ಮ್ಯಾಂಗೋ ಬಚ್ಚ ಮಾತಾಡ್ತಾ ಇದೆ. ಪ್ರತಿಯೊಬ್ಬರು ಬಾಯಲ್ಲೂ ಒಳ್ಳೆ ಪಾಸಿಟಿವ್ ರಿವ್ಯೂಸ್ ಬಂದಿದೆ. ಅದು ನಮ್ಮ ಫಸ್ಟ್ ಗೆಲುವು. ತುಂಬ ಖುಷಿ ಇದೆ, ತೃಪ್ತಿ ಇದೆ. ಪ್ರತಿಯೊಬ್ಬರಿಗೂ ನಮ್ಮ ಧನ್ಯವಾದಗಳು. ಇನ್ನು ಮುಂದೆ ಒಳ್ಳೆ ಪಿಕ್ಚರ್ಗಳನ್ನ ಈ ಥರ ಪ್ರೋತ್ಸಾಹ ಮಾಡಿ ನಿಮ್ಮೆಲ್ಲರ ಸಪೋರ್ಟ್, ಮಾಧ್ಯಮ ವರ್ಗದವರು ತುಂಬ ಸಪೋರ್ಟ್ ಮಾಡಿದ್ದೀರ ನಮಗೆ. ಇನ್ನು ಮುಂದೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ವೆರಿ ಬ್ಯೂಟಿಫುಲ್ ಟೀಮ್. ನಾನು ಯಾವಾಗಲೂ ಹೇಳ್ತಿದ್ದೆ, ಐ ಆಮ್ ಸೋ ಬ್ಲೆಸ್ಡ್. ನನ್ನ ಮೊದಲನೇ ಫಿಲಮಲ್ಲಿ ಎಷ್ಟು ಒಳ್ಳೆ ಒಂದು ಟೀಮ್ ಸಿಕ್ಕಿದೆ. ಎಲ್ಲರೂ ಗೆಳೆಯರು, ತುಂಬ ಅನ್ಯೋನ್ಯವಾಗಿರ್ತಾರೆ. ತುಂಬ ಒಂದು ವೆರಿ ಬ್ಯೂಟಿಫುಲ್ ವೈಬ್ ಇನ್ ದ ಟೀಮ್. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎವ್ರಿಬಡಿ ಫಾರ್ ದ್ಯಾಟ್. ಐ ಆಮ್ ದ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಮಿಸ್ಟರ್ ಪ್ರಶಾಂತ್ ಹಿರೇಮಠ್. ತುಂಬ ಅದ್ಭುತವಾಗಿ ಮಾಡಿದ್ದೀರಾ ಸರ್. ಐ ಆಮ್ ಸೋ ಗ್ರೇಟ್ಫುಲ್ ದಟ್ ಯು said yes to us, and thank you Vivek for having him on our team. ಹರ್ನಿ ಅವರು ತುಂಬ ಮದನ್ ಮಾಡಿದ್ದೀರಾ. ತುಂಬ ಸಂಚಿತ್ ಅವ್ರ ತಾಯಿ ಥರನೇ ಇದ್ದೀರಾ. ತುಂಬ ತಾಯಂದ್ರ ಸಂಚಿತಿಗೆ so many mothers for it. Anyway, I'm very happy. Thank you ma'am. Thank you Jay. Lovely, you look so sweet as his brother, and you've done a fabulous job. I wish you great success, Jay, in life. You're a lovely boy. Chandru sir, tumba thanks. ನಾನೇನು ಹೇಳಿದ್ದೀನಿ, ನೀವು ನಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ವಿ ಲುಕ್ ಅಪ್ ಟು ಯು ಸರ್. ಸುದೀಪ್ ಅವರು ನಿಮ್ಮ ದೊಡ್ಡ ಫ್ಯಾನ್. ಯಾವಾಗಲೂ ಹೇಳ್ತಾ ಇರ್ತಾರೆ ನಿಮ್ಮ ಕೆಲಸದ ಬಗ್ಗೆ. ನೀವು ಅಂದಿದ್ದು ತುಂಬ ಖುಷಿ ಆಯ್ತು ನನಗೆ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಕೆಲಸ ಅಷ್ಟು ಮಾತಾಡ್ತಾ ಇದೆ. ಸಂಚಿತ್ ಅಂತೂ ಅಷ್ಟು ಕ್ಯೂಟಾಗಿ ಕಾಣ್ತಾನೆ. ಐ ಮೀನ್ ವೆರೆವರ್ ಹಿ ಸಪೋಸ್ ಟು ಲುಕ್ ಕ್ಯೂಟ್. ಬಟ್ ನೀವು ನೋಡಿದ್ದು ಅವನ್ನ ಫಸ್ಟ್ ಕ್ಯಾಮರಾದಲ್ಲಿ, ಮಾಣಿಕ್ಯದಲ್ಲಿ ನೋಡಿ ನನಗೆ ಇವತ್ತಿಗೂ ನೆನಪಿದೆ. ನೀವು ಎಷ್ಟು ಹೇಳಿದ್ರಿ ಅವನು ತುಂಬ ಚೆನ್ನಾಗಿ ಕಾಣ್ತಾನೆ, ಚೆನ್ನಾಗಿದೆ ಅಂತ ಕ್ಯಾಮ್ರಾದಲ್ಲಿ. ಅದನ್ನು ನಾನು ತುಂಬ ನೆನೆಸ್ಕೊತೀನಿ. ಮಯೂರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಆರ್ ಫಿಲ್ಮ್. So natural, so beautiful. ನಾನು ಎಷ್ಟು ಸತಿ ಹೇಳಿದ್ದೀನಿ ಸುದೀಪ್ ಅವರಿಗೆ, ಮೈ ಗಾಡ್, ಐ ನೆವರ್ ಎಕ್ಸ್ಪೆಕ್ಟೆಡ್ ಯು ಟು ಬಿ ಸಚ್ ಅ ಲವ್ಲಿ ಆ್ಯಕ್ಟರ್. ಎಷ್ಟೋ ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ ನಿಮ್ಮನ್ನು ತೆರೆಯಲ್ಲಿ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಆಫರ್. ಮಂಜು, ನಿನ್ನೆ ತನಕ ನಾನು ನಿಮ್ಮ ಇನ್ಸ್ಪಿರೇಷನ್ ಅಂದ್ರಿ, ಇವತ್ತು ಬಂದು ವಿವೇಕ್ ಅಂದ್ರಿ. ಮಕ್ಕಳಿಗೆ ಎಲ್ಲ ಗೊತ್ತಿದ್ದು ಸೈಲೆಂಟಾಗಿ ನಡೀತಾ ಇರ್ತಾರೆ. ಹೀಗೆ ಆ ಇನ್ಸ್ಪಿರೇಷನ್ ತಗೊಂಡು ಅನ್ಸ್ಲಿಕ್ಕೆ ನನ್ನ ಪಾತ್ರ ಮಾಡಿದ್ದೀನಿ ಅಂದರು. ಹೌದು, ಕಾಸ್ಟ್ಯೂಮ್ ಓಕೆ. ಥ್ಯಾಂಕ್ ಯು ಶ್ರೀಧರ್ ಪಾತ್ರಕ್ಕೆ ನನ್ನನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಕ್ಕೆ. ಅಂದರೆ ನನಗೆಲ್ಲ ಗೊತ್ತಿದ್ದು ನಾನು ಸೈಲೆಂಟಾಗಿ ನಡೀತಾ ಇರ್ತೀನಿ ಅಲ್ಲಿ ಇಲ್ಲಿ. ಅದು ನೋಡಿ ನಿಮ್ಮ ಥರ ಮಾಡಿದ್ದೀನಿ ಅಕ್ಕ ಅಂತ ಹೇಳಿದಲ್ವ ನೆನ್ನೆ. ಭಾಳ ಚೆನ್ನಾಗಿ ಮಾಡಿದ್ದೀರ. ತುಂಬ ಥ್ಯಾಂಕ್ಸ್. ಅವರು ಒಂದೇ ಮಾತು ಹೇಳಿದರು, ಅಕ್ಕ ನಿಮ್ಮ ಪ್ರೊಡಕ್ಷನ್ ಅಂದರೆ ನಾನು ಏನಾದರೂ ಮಾಡೋಕ್ಕೆ ರೆಡಿ, ನಾನು ಅಲ್ಲಿ ಇರಬೇಕಷ್ಟೇ ನನಗೆ ಅಂತ. ತುಂಬ ಥ್ಯಾಂಕ್ಸ್. ನಾನು ಚರಣ್ ಸರ್, ಯು ಆರ್ ಕ್ರಿಯೇಟೆಡ್ ಮ್ಯಾಜಿಕ್. ಯು ಆರ್ ಅ ಮ್ಯಾಜಿಷಿಯನ್. ಯು ಆರ್ ಫ್ಯಾಬ್ಯುಲಸ್. ಆ್ಯಂಡ್ ಪ್ರತಿಯೊಂದು ಫಿಲ್ಮಲ್ಲೂ ಎಷ್ಟು ಡಿಫ್ರೆಂಟಾಗಿ, ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದೀರಾ. ಆ್ಯಂಡ್ ಸಚ್ ಅ ವೆರೈಟಿ ಆಫ್ ಸಾಂಗ್ಸ್ ಇವನ್ ಇನ್ ಆರ್ ಫಿಲ್ಮ್, ಫ್ರಮ್ ಫೋಕ್ ಟು ರ್ಯಾಪ್. You've created really, like I said, it's all magical. So thank you for scoring such lovely scores, and your BGM is top notch. Of course, Vivek, thank you for bringing it all together. You've been a great support to the team, a good guide, and I always say that I admire your zen mode. ಯಾವಾಗಲೂ ಕಾಮಾಗಿರ್ತೀರ. ಅದು ಒಂದು ಒಳ್ಳೆ ಕ್ವಾಲಿಟಿ ಕೂಡ ನಿಮಗೆ. ಇನ್ನೂ ಬರೀತಾ ಇರಿ, ಇನ್ನೊಂದು ಹೆಚ್ಚಿಗೆ ಫಿಲ್ಮ್ಸ್ ಮಾಡಿ. ತುಂಬ ಧನ್ಯವಾದಗಳು. ಆಲ್ ದ ಬೆಸ್ಟ್. ಸಂಚಿತ್ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಲ್ಲ, ಯಾಕಂದರೆ ಮಾತಾಡಾಗಿದೆ. ಇನ್ನೂ ಮಾತಾಡ್ತಾ ಇಮೋಷನಲ್ ಆಗ್ತೀನಿ. ನಮ್ಮ ಮಗ ಇವತ್ತಿಗೆ ಒಂದು ಒಳ್ಳೆ ಪದಾರ್ಪಣೆ ಮಾಡಿದ್ದಾನೆ ಇಂಟು ದ ಇಂಡಸ್ಟ್ರಿ. ಅದು ಹೆಚ್ಚಿಗೆ ಖುಷಿ ಕೊಡುತ್ತೆ ನನಗೆ. ಇನ್ನು ಮುಂದೆ ಸುದೀಪ್ ಅವರು ಹೇಳ್ದಂಗೆ ನಮ್ಮ ಮಗ ಇನ್ನು ಮುಂದೆ
ನಿಮ್ಮ ಮಗ, ಸೊ ಹಾರೈಸಿ ಅವನಿಗೆ ಸಪೋರ್ಟ್ ಮಾಡಿ, ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಅವನಿಗೆ ಅಂತ ನಾನು ಕೇಳ್ಕೊತೀನಿ. Yes, publicly today that Priya ma'am has always been very kind to me. Very ಅಂದರೆ ನಾನೊಂದು ಇನ್ಸಿಡೆಂಟ್ ಹೇಳಬೇಕು. ನಾವು ಫಸ್ಟ್ ಟೈಮ್ ನಾನು ಸ್ಕ್ರೀನಿಂಗ್ ನೋಡುವಾಗ ಸೊ ಯಾರಿಗೂ ಆಬ್ವಿಯಸ್ಲಿ ನನ್ನ ಪರಿಚಯ ಇಲ್ಲ, ಬಟ್ ನನ್ನ ಸೀನ್ ಬಂದಾಗ ನಾನು ನನ್ನ ಪಕ್ಕದಲ್ಲಿ ಕೂತಿದ್ದು ಆ್ಯಂಡ್ ಶಿ ಸ್ಟಾರ್ಟೆಡ್ ವೋಟಿಂಗ್ ಫಾರ್ ಮಿ. I think that is the sweetest thing anyone has ever done for me. And even her session Barwagagi or whenever we meet, she has been extremely kind and extremely sweet. And your energy is really great, ma'am. Thank you so much for making me part of this film. ಹಾಗೆ ಕಾರ್ತಿಕ್ ಸರ್, ಯೋಗಿ ಸರ್ ತುಂಬ ವರ್ಷದಿಂದ ಕೆ ಆರ್ ಜಿ ಪ್ರೊಡಕ್ಷನಿಂದ ಬರೋ ಸಿನಿಮಾಸ್ ಎಲ್ಲ ನೋಡುವಾಗ ಅನಿಸ್ತಾ ಇತ್ತು I should also be a part of such production ಅಲ್ವಾ ಅಂತ. So thank you so much for giving me an opportunity in this film. And Sudip sir, where do I even begin? Superstar like you to recommend my name to the team, andre you have no idea how big of a deal it is for me. ಅದು ಯೋಚನೆ ಕೂಡ ಬಂದಿಲ್ಲ ಈ ಥರನೂ ಆಗ್ಬೋದು ಅಂತ. ಬಟ್ ಪೆಪ್ಪೆ ನೋಡಿ ಯು ಹ್ಯಾವ್ ರೆಕಮೆಂಡೆಡ್ ಮೈ ನೇಮ್ ಟು ವಿವೇಕಾ ಸರ್ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದ್ಯಾಟ್. ಹಾಗೆ ವಿವೇಕಾ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ಸುಜಿ. I think it's one of the most intense, most beautiful characters and I got to live it on set. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ವಿವೇಕಾ ಸರ್ ಯಾವಾಗಲೂ ಅವ್ರ ಆರ್ಟಿಸ್ಟ್ ಜೊತೆ ಹೆಂಗೆ ಮಾತಾಡ್ತಾರೆ ಅಂದರೆ he makes you feel like you are the best actor in the entire world. So it subconsciously gives you some sort of confidence and thank you so much for that sir. Hage Charan sir, now first day first show noduvaga I could not sit quietly on my seat because I was continuously like the music BGM is so good. And thank you for giving me a ride here. Thank you so much. Chandru sir, ತುಂಬ ಒಳ್ಳೆ ರೀತಿಯಲ್ಲಿ ತೋರಿಸಿದ್ದೀರ ನಮ್ಮನ್ನ. ಹಾಗೆ ತುಂಬ ಕಾಮ್ ಆಗಿದ್ರಿ ಸೆಟ್ಟಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾಲಿ ಒಬ್ರಿಗಿಂತ ಒಬ್ಬರು ವಂಡರ್ಫುಲ್ ಸೆಟ್ ಆಫ್ ಆರ್ಟಿಸ್ಟ್. ಪ್ರಶಾಂತ್ ಸರ್ ನಾವು ನೆನ್ನೆ ಫ್ಯಾಮಿಲಿ ಜೊತೆ ನೋಡೋಕೆ ಹೋದ್ವಿ ಸಿನಿಮಾ ಆ್ಯಂಡ್ ಫ್ರೆಂಡ್ಸ್ ಜೊತೆ. ಎಲ್ಲರೂ ಕೇಳ್ತಿದ್ರು ಅವ್ರು ಯಾರು ಅವ್ರನ್ನ ನೋಡಿದ್ರೆ ಎಷ್ಟು ಕೋಪ ಬರುತ್ತೆ ಅಂತ. So I think you have done like such good justice to the role. ನಮ್ಮ ಟೀಮ್ ಬಗ್ಗೆ ಮಾತಾಡೋದು ಮುಂಚೆ ನಿಮಗೆಲ್ಲ ಮಾಧ್ಯಮಗಳಿಗೆ ನಮಗೆ ನಿನ್ನೆಯಿಂದ ನನಗೆ ಸಿಗ್ತಾರೋ ಪ್ರತಿಕ್ರಿಯೆ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ನಾವು ಪ್ರತಿಯೊಬ್ಬರಿಗೂ ತಲುಪಿಸ್ತಾ ಇರೋದಕ್ಕೆ ದೊಡ್ಡ ಥ್ಯಾಂಕ್ ಯು. ಇಟ್ಸ್ ಅ ಬಿಗ್ ಸಪೋರ್ಟ್ ಫಾರ್ ಮೀ ಆ್ಯಂಡ್ ಮೈ ಎಂಟೈರ್ ಟೀಮ್. ನನಗೆ ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟ್ ಮಾಡಬೇಕಂತ ಗೊತ್ತಾಗ್ತಿರಲಿಲ್ಲ. ಆ್ಯಂಡ್ ಬಟ್ ಯು ಆರ್ ಟೇಕಿಂಗ್ ಆರ್ ಸಿನಿಮಾ ಟು ದಿ ಎಂಟೈರ್ ಕನ್ನಡ ಆಡಿಯನ್ಸ್. ಸೊ ಥ್ಯಾಂಕ್ ಯು ಆಲ್ ಫಾರ್ ದ್ಯಾಟ್. ನನಗಿನ್ನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ನಿನ್ನೆಯಿಂದ ಬರ್ತಾರೋ ನಮ್ಮ ರಿವ್ಯೂಸ್ ಆಗಿರ್ಬೋದು, ನಮ್ಮ ಸಿನಿಮಾ ಬರ್ತಾರೋ ಸಪೋರ್ಟ್ ಆಗಿರ್ಬೋದು. ಆ್ಯಂಡ್ ಇಟ್ ಹಸ್ ಬಿನ್ ವೆರಿ ಓವರ್ವೆಲ್ಮಿಂಗ್. ಒಂದೂವರೆ ವರ್ಷ ಕೆಲಸ ಮಾಡೋದಕ್ಕೆ ಅಷ್ಟಕ್ಕೂ ಒಂದು ಅರ್ಥ ಸಿಗ್ತದೆ ಇವತ್ತು. ಆ್ಯಂಡ್ I can't thank the Kannada people and the audience more than this for all the support and everything. ನಮ್ಮ ಟೀಮಿಗೆ ಬರಬೇಕಂತ ಹೇಳಿದ್ರೆ ಫಸ್ಟ್ ಪ್ರೊಡ್ಯೂಸರ್ಸ್ ಆಗಿರೋ ನಮ್ಮ KRG ಸಂಸ್ಥೆ ಹಾಗೂ ಸುಪೇಯಾಗಿ ತುಂಬನೇ ದೊಡ್ಡ ಸಪೋರ್ಟ್ ನಮಗೂ, ನಮ್ಮ ಡೈರೆಕ್ಟರ್ಗಳು, ನಾವು ಹೇಳಿರೋ ಕಥೆಗೆ ಅದಕ್ಕೆ ತಕ್ಕನಾಗಿ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಎಲ್ಲರೂ. ಆ್ಯಂಡ್ ವಾಟ್ ಅ ವಂಡರ್ಫುಲ್ ಗ್ರೂಪ್ ಆಫ್ ಟೆಕ್ನಿಷಿಯನ್ಸ್. ಮೇನ್ಲಿ ಚರಣ್ ಸರ್, ನಿಮಗೆ ಒಂದು 10 ಸಲ ಹೇಳಿರ್ಬೋದು, ನಾನು ಮತ್ತೆ ಹೇಳ್ತೀನಿ. ಇಟ್ ಈಸ್ ಅ ವೆರಿ ಬಿಗ್ ಆನರ್. ನನ್ನ ಡೆಬ್ಯೂ ಸಿನಿಮಾ ನೀವು ನಮಗೆ ಮ್ಯೂಸಿಕ್ ಕೊಟ್ಟಿರೋದು ನನಗೆ ಇಟ್ ಇಸ್ ಅ ವೆರಿ ಬಿಗ್ ಆನರ್ ಸರ್. ಐ ಆಮ್ ವೆರಿ ಥ್ಯಾಂಕ್ಫುಲ್, ಐ ಆಮ್ ವೆರಿ ಗ್ರೇಟ್ಫುಲ್. ಪ್ರತಿಯೊಂದು ಹಾಡನ್ನು, ಪ್ರತಿಯೊಂದು ಇದಕ್ಕೂ. ಆ್ಯಂಡ್ ಐ ಥಿಂಕ್ ನಿಮ್ಮ ಸ್ಟುಡಿಯೋ ಬಂದು ಕೂತ್ಕೊಂಡು ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸರ್. ಅದೊಂಥರ ಲರ್ನಿಂಗ್ ಪ್ರಾಸೆಸ್ ನನಗೆ ಆಸ್ ಅ ಮೇಕರ್, ಆಸ್ ಅ ಫಿಲ್ಮ್ ಮೇಕರ್, ಆಸ್ ಅನ್ ಆ್ಯಕ್ಟರ್. ಇಟ್ ಇಸ್ ಅ ವೆರಿ big privilege to be in your studio with you. ಚಂದ್ರು ಸರ್, ಮಾಡಿಕೆಯನ್ನು ಶುರುವಾಗಿರೋದು ನಮ್ಮದು. ಆ್ಯಂಡ್ ಇವತ್ತು ನನ್ನ ಮೊದಲನೇ ಸಿನಿಮಾ ನೀರು ಕ್ಯಾಮ್ರಾ ವರ್ಕ್ ಮಾಡಿದ್ದೀರಾ. ಅಲ್ಲಿ ಈಗ ಜನ ಹೇಳ್ತಾ ಇರೋದು ಐ ಆಮ್ ಲುಕಿಂಗ್ ಗುಡ್, ವಾಟ್ ಎವರ್ ಇಟ್ ಇಸ್, ಅದಷ್ಟು ಐ ಓ ಇಟ್ ಟು ಯು ಸರ್. ಆ್ಯಂಡ್ ಬಿಗ್ ಥ್ಯಾಂಕ್ ಯು ಟು ಯು ಸರ್. ಆ್ಯಂಡ್
ಎಸ್ ಅಫ್ಕೋರ್ಸ್ ಫೈಟ್ ಮಾಸ್ಟರ್ಸ್ ಆಗಿರೋ ಡಾಕ್ಟರ್ ರವಿ ವರ್ಮ ಆಗಿರ್ಬೋದು, ರಿಯಲ್ ಸತೀಶ್ ಆಗಿರ್ಬೋದು, ಆ್ಯಂಡ್ ಅರ್ಜುನ್ ಮಾಸ್ಟರ್. ಪ್ರಾಕ್ಟೀಸ್ ಇಲ್ಲದೆ ಬಂದು ಅದನ್ನ ಮಾಡಿದ್ದೀನಿ, ಮಾಡಿಸಿದ್ದೀರ ನನ್ನ ಕೈಯಲ್ಲಿ. ಆ್ಯಂಡ್ ಇವತ್ತು ನನಗೆ ಏನೇ ಅಪ್ರಿಸಿಯೇಷನ್ ಸಿಗ್ತಾದ್ರು ಅದಕ್ಕೆ ಐ ಓ ಇಟ್ ಆಲ್ ಟು ಯೋರ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಯೋರ್ ವರ್ಕ್. ಸೊ ದಟ್ ಇಸ್ ಒನ್ ಥಿಂಗ್. ಆ್ಯಂಡ್ ಲಾಸ್ಟ್ಲಿ ಪ್ರಶಾಂತ್ ಸರ್, my first day start ಆಗಿದೆ ನಿಮ್ಮ ಜೊತೆ. ಆ ಸಪೋರ್ಟಿಗೆ ಯು ಆರ್ ವೆರಿ ವೆರಿ ಕೈಂಡ್ ಟು ಮೀ ಸರ್, ವೆರಿ ವೆರಿ ಕೈಂಡ್ ಟು ಮೀ. ಸೊ ಥ್ಯಾಂಕ್ ಯು. ಅಡಿನ ವಿ ಗೋ ಅ ಲಾಂಗ್ ವೇ. ಐ ಥಿಂಕ್ 10 ವರ್ಷ ಆಯಿತು ನಿಮ್ಮ ಜೊತೆ ಒಂದು ಫಸ್ಟ್ ಮ್ಯೂಸಿಕ್ ವಿಡಿಯೋ ಶೂಟ್ ಮಾಡಿದಾಗ. ಆ್ಯಂಡ್ ಆ ಒಂದು ಕಂಪ್ಲೀಟ್ ಸರ್ಕಲ್ ಆಗಿದೆ ನನ್ನ ಡೆಬ್ಯೂ ಸಿನಿಮಾಗೆ. ನನ್ನ ತಾಯಿ ಪಾತ್ರದಲ್ಲಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯು ಆರ್ ವಂಡರ್ಫುಲ್, ವೆರಿ ಕೈಂಡ್ ಪರ್ಸನ್ ಮ್ಯಾನ್. ಆ್ಯಂಡ್ ಐ ಬಿಲೀವ್ ಇನ್ ಎನರ್ಜಿ ಟು. ಆ್ಯಂಡ್ ನಿಮ್ಮಿಂದ ಬರೋ ಎನರ್ಜಿ is very, very overwhelming and very sweet and warm. There is no Pacha without Shama. And Nijalu, I really want to tell you that one of my most favorite scenes I go to cinema Dale, and I've shared that screen space with you, so thank you for all of that. Mayur sir, one of the most senior people on our set. Age-wise, experience and expression exchange no, I'm only talking experience-wise, sir. And ತುಂಬಾನೇ ಕಲ್ತಿದ್ದೀನಿ ನಿಮ್ಮಿಂದ. ಕ್ಯಾಮ್ರಾ ನನ್ನ ಮೇಲೆ ಇದ್ರೂ ನೀವು ಇನ್ನೂ ಎಕ್ಸ್ಪ್ರೆಷನ್ ಕೊಟ್ಕೊಂಡು ಹೋಗ್ತಾ ಇದ್ರಿ. ಅದನ್ನ ತುಂಬ ದೊಡ್ಡ ಸಪೋರ್ಟ್ ನನಗೆ ಸರ್. ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ಹೆಲ್ಪ್ಫುಲ್ ಆಸ್ ಅ ಡೆಬ್ಯೂ ಆ್ಯಕ್ಟರ್. ಆ್ಯಂಡ್ ಕಾಜಲ್, ಮೈ ಫಸ್ಟ್ co-star, my first heroine. Thank you. You are a very sweet person and you are very nice. I think when you know I didn't shoot for it was such a wonderful time, and I wish you all the very best. Very, very long way and very bright future ahead of you, and I mean it from the bottom of my heart. Manjana, ನಮ್ಮದು ನಿಮ್ಮದು ಪರಿಚಯ ಆಲ್ಮೋಸ್ಟ್ ಈಗ ಒಂದು 10-15 ವರ್ಷ ಆಗಿರೋದು ಈಗ. ಆ್ಯಂಡ್ ನಮ್ಮ ಎಂಟರ್ಟೈನ್ಮೆಂಟ್ ಸೆಟ್ಟಲ್ಲಿ ನೀವೇ. ಸೊ ಎಲ್ಲದಕ್ಕೂ ಥ್ಯಾಂಕ್ ಯು ಮುಂಜಾನೆ. ಇವತ್ತು ನಿಮಗೆ ಸುಮಾರು ಸತಿ ಹೇಳಿದ್ದೀನಿ. ನನ್ನ ನಿಜವಾಗ್ಲೂ ಒಂದು ಅಣ್ಣ ರೀತಿಯಲ್ಲಿ ನಾನು ನೋಡ್ಕೊಂಡಿದ್ದೀರ ನನ್ನ. ಆ್ಯಂಡ್ ಅದನ್ನ ಅಲ್ಲೆವತ್ತು ಹೇಳ್ಬಿಟ್ಟು ಹೋಗಿದ್ದೀರ. ವಿವೇಕ್ ಸರ್, ಐ ಮೀನ್ ಸಮಥಿಂಗ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಮ್ಯಾಂಗೋ ಪಚ್ಚ ನನಗೆ ಕೊಟ್ಟಿದ್ದೀರ. ಥ್ಯಾಂಕ್ ಯು. ಇನ್ನೇನು ಹೇಳಬೇಕು. ದೀಪಮ್ಮ, ನಾನು ಇವತ್ತು ಇಲ್ಲಿ ಇರೋದಕ್ಕೆ, ಈ ವೇದಿಕೆ ಮೇಲೆ ನಿಂತ್ಕೊಂಡು ಇಷ್ಟು ಜನ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ಅದು ನೀವೇ ಕಾರಣ. ನನಗೆ ನನಗೆ ಫಸ್ಟ್ ಟೈಟಲ್ ಕಾರ್ಡ್ ಹಾಕಿದೆ ನನಗೆ. ಆ ಚಿಕ್ಕ ಹುಡುಗನಿಗೆ ಕನಸ್ಕೊಂಡು ಅದನ್ನ ಕಂಪ್ಲೀಟಾಗಿ ನೋಡ್ಕೊಳ್ಳೋದಕ್ಕೆ ವೆರಿ ಬಿಗ್ ಥ್ಯಾಂಕ್ ಯು ಟು ಯು ಮೋಹನ್. ಆ್ಯಂಡ್ ಯು ಆರ್ ಮೋರ್ ದೆನ್ ಅ ಫಾದರ್ ಟು ಮೀ. And I can never replace that in my life. So, ಹೆಚ್ಚಾಗಿ ನನಗೆ ನೆನ್ನೆಯಿಂದ ಸಿಗ್ತಾರೋ ಪ್ರತಿಗೆ ನನಗೆ ನೆನ್ನೆಯಿಂದ ಸಿಗ್ತಾರೋ ಒಪಿನಿಯನ್ ನನ್ನ ಸಿನಿಮಾ ಬಗ್ಗೆ ನಿಜವಾಗ್ಲೂ ತುಂಬಾ ಪಾಸಿಟಿವಿಟಿ ತುಂಬಿಸಿದೆ ನಮಗೆಲ್ಲ. ತುಂಬಾ ಕಾನ್ಫಿಡೆನ್ಸ್ ಕೊಟ್ಟಿದೆ ನಮಗೆಲ್ಲ. ಸೊ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಕನ್ನಡ ಆಡಿಯನ್ಸ್. ಥ್ಯಾಂಕ್ ಯು ಎವ್ರಿಬಡಿ ಫಾರ್ ಸಪೋರ್ಟಿಂಗ್ ದಿಸ್ ಫಿಲ್ಮ್. ಆ್ಯಂಡ್ we'll see you the next time. Thank you so much, Sanjay. ಆಲ್ಸೋ ಇದು ನನ್ನ ಕನಸಲ್ಲೂ ಕೂಡ ಅಂದರೆ ಕಾಣದ ಕನಸು ನಿಜ ಆಗೋದು ಅಂತ ಹೇಳ್ತಾರಲ್ಲ, ಅಂದರೆ ಕಂಡಿರೋ ಕನಸು ನಿಜ ಆಗುತ್ತೆ, ಕಾಣದೇ ಇರೋ ಕನಸು ನಿಜ ಆಗುತ್ತಲ್ಲ, ಆ ಥರದ ಒಂದು ಜಾಗದಲ್ಲಿ ನಾನಿದ್ದೀನಿ. ಸೊ ನಮ್ಮ ಸಿನಿಮಾ ನೋಡಿದ ಮೊದಲನೇ ಕಣ್ಣು ಶೇಖರ್ ಸರ್ ಅವರು. ನಾನು ಮೈಸೂರನ್ನ ಹೇಗಿದೆಯೋ ಹಾಗೆ ತೋರಿಸ್ಬೇಕು. ಅಂದರೆ ಯಾವುದೇ ಟೂರಿಸ್ಟಿ ವರ್ಷನ್ ಮೈಸೂರು ತೋರಿಸ್ಬಾರ್ದು. ಮೈಸೂರಲ್ಲಿ ನಾವೆಲ್ಲ ಓಡಾಡ್ತಿರೋ ರೋಡು, ನಾವು ಓಡಾಡಿದ ಗಲ್ಲಿಗಳು, ಇದನ್ನು ಹೇಗಿದೆಯೋ ಹಾಗೆ ತೋರಿಸ್ಬೇಕು ಅಂತ ನಾನು ಮೊದಲನೇದಾಗಿ ಅವ್ರಿಗೆ ಹೇಳಿದ್ದು. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಅವ್ರು ಅರ್ಥ ಮಾಡಿಕೊಂಡು ಅದನ್ನು ಅದೇ ಥರ ಕಥೆ ಮೇಲೆ ಕಟ್ಕೊಟ್ರು. ಪ್ರೊಡಕ್ಷನ್ ಡಿಸೈನರ್ ವಿಶ್ವಾಸ್ ಕಶ್ಯಪ್ ಅವರು ಪ್ರಾಬ್ಲಿ ತುಂಬ ಕಷ್ಟದ ಒಂದು ಪೀರಿಯಡ್ ಇದು. 2002-2003 ರಿಕ್ರಿಯೇಟ್ ಮಾಡೋದು ಸ್ಕ್ರೀನ್ ಮೇಲೆ. ಯಾಕಂದರೆ ವಿಜುವಲಿ ಅಂತ ಏನು ಡಿಫ್ರೆನ್ಸ್ ಇಲ್ಲ. ಅಂದರೆ 70s ಆಗ್ಬೋದು, 60s ಆಗ್ಬೋದು, ಒಂದು 4-5 ಪೀರಿಯಡ್ ಬೆಲ್ ಬಾಟಮ್ ಹೇರ್ ಸ್ಟೈಲಲ್ಲಿ ಏನಾದರೂ ಮಾಡ್ಬೋದು ನೀವು. ಬಟ್ 2002-2003 ಸ್ವಲ್ಪ ಡಿಫಿಕಲ್ಟ್ ಪೀರಿಯಡ್ ರಿಕ್ರಿಯೇಟ್ ಮಾಡೋದಕ್ಕೆ. ಸೇಮ್ ಕಾರ್ಸ್, ಸೇಮ್ ಟೆಲಿವಿಷನ್, ಸ್ವಲ್ಪ ಫೋನ್ಗಳು ವ್ಯತ್ಯಾಸಗಳಿದ್ದಾವೆ. ಸೊ ಹಾಗಾಗಿ ಆ ಪೀರಿಯಡ್ನ ನಮಗೆ ಕಟ್ಕೊಡೋದ್ರಲ್ಲಿ ನಮಗೆ
ತುಂಬ ಮೇಜರ್ ಆಗಿ ಹೆಲ್ಪ್ ಆಗಿದ್ದು ಪ್ರೊಡಕ್ಷನ್ ಡಿಸೈನರ್ ವಿಶ್ವಾಸ್ ಕಶ್ಯಪ್ ಅವರು, ಶೇಖರ್ ಸರ್, ಹಾಗೂ ಈ ಚಿತ್ರದ ವಸ್ತ್ರ ವಿನ್ಯಾಸ ಯೋಗಿ ಜಿರಾಜ್ ಅವರು 2002, 3, 4, 5 ಸ್ಟೈಲ್ಗಳನ್ನ, ಆ ಫುಲ್ ಆರ್ಮ್ ಶರ್ಟ್ಸ್ ಇರ್ಬೋದು, ಅದು ಕೆಲವೊಂದಷ್ಟು ಟಿ ಶರ್ಟ್ಸ್, ಕಲರ್ಸ್, ಟೆಕ್ಸ್ಚರ್ಸ್ ಅದನ್ನೆಲ್ಲ ಮಾಡಿದ್ದೆ ಅವರು ಕಂಪ್ಲೀಟ್ಲಿ ಅವರ ಜವಾಬ್ದಾರಿ ತಗೊಂಡು ಮಾಡಿದ್ದಾರೆ. ಜೊತೆಗೆ ಅವ್ರ ಜೊತೆಗೆ ನಾಣಿ ಸರ್ ಇದ್ರು ಸೆಂಟ್ರಲ್ ನಮ್ಮ ಜೊತೆಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾದ ಕಾಸ್ಟಿಂಗ್ ವಿಚಾರಕ್ಕೆ ಬಂದರೆ ಮೊಟ್ಟ ಮೊದಲನೇದಾಗಿ ಮ್ಯಾಂಗೋ ಪಚ್ಚಗೆ ಆನ್ ಬೋರ್ಡ್, ಅಂದರೆ ನಾನು ಮಾಡಬೇಕು ಈ ಸಿನಿಮಾ ಅಂತ ಆಗಿದ್ದು ಸಂಚಿತ್ ಜೊತೆಗೆ ಮಾತಾಡಿದಾಗ 2 years ಬ್ಯಾಕ್ ಕಾರ್ತಿಕ್ ಅವ್ರ ಬರ್ಡೇ ಇತ್ತು. ಕಾರ್ತಿಕ್ ಅವ್ರ ಬರ್ಡೇ ಮಾರನೇ ದಿವಸ ಮೀಟ್ ಮಾಡಿದ್ದು ಕತೆ ಹೇಳೋದಕ್ಕೆ. ಕತೆ ಹೇಳಿದ ತಕ್ಷಣ ಈ ಸೈಡ್ ಓಕೆ. ನನಗೆ ಅದು ಸ್ವಲ್ಪ ಆಶ್ಚರ್ಯ ಆಗಿತ್ತು, ಏನಪ್ಪ ಅಂದರೆ 5 ವರ್ಷದಿಂದ ಕಾಯ್ದಿದ್ದೀವಿ, ಒಂದೇ ಮೀಟಿಂಗಲ್ಲಿ ಓಕೆ ಅಂದ್ಬಿಟ್ಟು ನಾವು. ಆ್ಯಂಡ್ ದೆನ್ ಸರ್ಗೆ ಕತೆ ಹೇಳಿದ್ವಿ, ಮೇಡಮ್ ಕತೆ ಹೇಳಿದ್ವಿ. ಸೊ ದೇ ಆಲ್ಸೋ ಲೈಕ್. ಆಮೇಲೆ ಸರ್ ಜೊತೆಗೆ ಒಂದು ತುಂಬ ಡಿಟೇಲ್ಡ್ ಒಂದು ಡಿಸ್ಕಷನ್ ಆಗಿತ್ತು. ಅವರ ಬೆಂಗಳೂರಿನಲ್ಲಿ, ಹೈದರಾಬಾದ್ನಲ್ಲಿ ತುಂಬ ಡಿಸ್ಕಷನ್ ಮಾಡಿದ್ವಿ. ನಾನು ಸಂಚಿ ಕೂಡ ಹೈದರಾಬಾದ್ ಸತಿ ಹೋಗಿ ಬಂದಿದ್ದೆ ಸರ್ ಜೊತೆಗೆ ಮಾತಾಡೋದಕ್ಕೆ. ದೆನ್ ಫೈನಲಿ ಅವರು 2024 ಅಕ್ಟೋಬರಲ್ಲಿ ಇದನ್ನ ಓಕೆ, ದಿಸ್ ಇಸ್ ದ ಫಿಲ್ಮ್ ದಟ್ ವಿ ಆರ್ ಡೂಯಿಂಗ್, ಲೆಟ್ಸ್ ಡೂ ದಿಸ್ ಫಿಲ್ಮ್ ಅಂತ ಹೇಳಿದ್ರು. ಅದಾದ್ಮೇಲೆ ಒಬ್ಬರಾದ್ಮೇಲೆ ಜಾಯ್ನ್ ಆಗ್ತಾ ಬಂದರು. ಮೊದಲಿಗೆ ಮಯೂರ್ ಪಟೇಲ್ ಸರ್ ಜಾಯ್ನ್ ಆದರು. ನೀವು ಕೇಳಿದ್ರಿ ನಾಗಪ್ಪ ಅಂತ ಯಾಕೆ ಇಟ್ಟಿದ್ದೀರಾ ಅಂತ ಹೆಸರು. ನಾಗಪ್ಪ ಅಂತ ಯಾಕೆ ಇಟ್ಟಿದ್ರು, ನಾನು ತುಂಬ ಯಶವಂತ್ ಚಿತ್ತಾರ್ದು ಫ್ಯಾನು. ಯಶವಂತ್ ಚಿತ್ತಾರ್ದೊಂದು ಶಿಕಾರಿ ಅಂತ ಕಾದಂಬರಿ ಇದೆ, ಅದರಲ್ಲಿ ಪ್ರೊಟ್ಯಾಗನಿಸ್ಟ್ ಹೆಸರು ನಾಗಪ್ಪ. ಸೊ ದಿಸ್ ಇಸ್ ಮೈ ಕೈಂಡ್ ಆಫ್ ರಿವ್ಯೂ ಟು ದಟ್ ಗ್ರೇಟ್ ಮ್ಯಾನ್. ಆ್ಯಂಡ್ ಐ ಥಿಂಕ್ ನಾಗಪ್ಪ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ. ಜೊತೆಗೆ ಕಾಜಲ್ ಅವ್ರನ್ನ ನೀವು ಸಿನಿಮಾಗಳಲ್ಲಿ ನೋಡಿದ್ದೀರಾ, ಪೆಪೆ ಸಿನಿಮಾದಲ್ಲೂ ನೋಡಿದ್ದೀರಾ. ಸೊ ದ ವೇ ಶಿ ಕೇಮ್ ಅಂಡ್ ಪರ್ಫಾರ್ಮ್ ಆ್ಯಂಡ್ ಶಿ ಡಬ್ ಫಾರ್ ಹರ್ ಸೆಲ್ಫ್. ತುಂಬ ಖುಷಿಯಾಯಿತು ಕಾಜಲ್ ಕೆಲಸ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಟೀಚರ್ ಪ್ರಶಾಂತ್ ಸರ್, ಅವ್ರನ್ನೆಲ್ಲ ನೋಡ್ಕೊಂಡು ನಾವು ಥಿಯೇಟ್ರಲ್ಲಿ ಕರೆದಿದ್ವಿ ರಂಗಾಯಣದಲ್ಲಿ. ಸರ್ ನೀವು ಒಪ್ಪಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹರಿಣಿ ಮ್ಯಾಮ್, ನಾನು 2017-18 ಒಂದು ಸಿನಿಮಾ ಮಾಡಬೇಕು ಅಂತಿದ್ದಾಗ ಒಂದು ಕಾಸ್ಟಿಂಗ್ ಕಾಲ್ ಹಾಕಿದ್ದೆ. ಅದಕ್ಕೆ ಫಸ್ಟ್ ಇಮೇಲ್ ಬಂದಿದ್ದು ಅವರೇ ನನಗೆ. ಫಸ್ಟ್ ಇಮೇಲ್ ಬಂದು 2017 ಸೊ ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಜೈ, ಸೂಪರ್ ಪರ್ಫಾರ್ಮೆನ್ಸ್. ನನಗೆ ಆ ಇನ್ನೋಸೆನ್ಸ್ ಇದೆಯಲ್ಲ, ಅದು ತುಂಬ ಕಷ್ಟ ಕ್ರಿಯೇಟ್ ಮಾಡೋದು ಇದರಲ್ಲಿ ಸ್ಕ್ರೀನ್ನಲ್ಲಿ. ಯೂಶ್ವಲಿ ಇಂಡಿವಿಜುವಲ್ ಆಗಿರೋ ಸೀನ್ಗಳಲ್ಲಿ ಅಥವಾ ಕಾಂಬಿನೇಷನ್ ಇರೋ ಸೀನ್ಗಳಲ್ಲಿ ದ ಹೋಲ್ಡ್ ಯು ಹ್ಯಾವ್, ಆ್ಯಂಡ್ ಬೇರೆ ಆ್ಯಕ್ಟರ್ಗೆ ಕೊಡೋ ಸ್ಪೇಸ್ ಇದೆಯಲ್ಲ ಜನರಸ್ ಆಗಿ, ದಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಯು ಗೋ ಅ ವೆರಿ ವೆರಿ ಲಾಂಗ್ ವೇ. ಆ್ಯಂಡ್ ಮಂಜನಾ, ಥ್ಯಾಂಕ್ ಯು ಸೋ ಮಚ್ ನೀವು ಈ ಕಥೆನ ಒಪ್ಪಿ ಮಾಡಿದ್ದಕ್ಕೆ. ಆ್ಯಂಡ್ ನಿನ್ನೆಯಿಂದ ನನಗೆ ಬರ್ತಾ ಇರೋ ಕರೆಗಳಲ್ಲಿ ಮುಖ್ಯವಾಗಿ ಮೆನ್ಷನ್ ಮಾಡ್ತಾ ಇರೋದು ಎಲ್ಲರೂ ಮಂಜು ಅವ್ರ ಬಗ್ಗೆ. ಯಾಕೆಂದರೆ ತುಂಬ ಸಬ್ಡ್ಯೂಡ್ ಆಗಿದೆ, ತುಂಬ ಸೆಟಲ್ಡ್ ಆಗಿ ಮಾಡಿದ್ದಾರೆ, ತುಂಬ ಜಾಸ್ತಿ ಮಾತುಗಳಿಲ್ಲದೆ ಅವರು ಕನ್ವೆ ಮಾಡಿದ್ದಾರೆ ಇದರಲ್ಲಿ. ಸೊ ಹಾಗಾಗಿ ನನಗೆ ತುಂಬ ಅಂದರೆ ನಿಮ್ಗೆ ಇದೇ ಥರದ ಇನ್ನಷ್ಟು ವಿಭಿನ್ನವಾದ ಪಾತ್ರಗಳು ಸಿಗಲಿ ಅಂತ ನಾನು ಹೇಳ್ಕೊಳ್ತೀನಿ. ಆ್ಯಂಡ್ ದ ಮ್ಯಾನ್ ಆಫ್ ದ ಮೂಮೆಂಟ್ ಹಸ್ರವ್ವ ಕೊಟ್ಟಿದ್ದಾರೆ. ಹಸಿರು ಕಲರ್ ಟಿ ಶರ್ಟ್ ಹಾಕೊಂಡು ಬಂದಿದ್ದಾರೆ ಇವತ್ತು. ಎಲ್ಲರೂ ಮಾತಾಡೋದು ಹಾಕೊಂಡಿದ್ದಾರೆ, ನಮಗೆಲ್ಲ ಬೇರೆ ಬಟ್ಟೆ ಹೇಳಿ. ಸಂಚಿತ್ ಇಸ್ ಆಲ್ಸೋ ವೇರಿಂಗ್ ಗ್ರೀನ್, ಕಾಜಲ್ ಇಸ್ ಆಲ್ಸೋ ವೇರಿಂಗ್ ಗ್ರೀನ್. ಸೊ ಚರಣ್ ರಾಜ್ ನನಗೆ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಹಾಗೂ ನನ್ನ ಯೋಗ್ಯತೆಗೂ ಮೀರಿ ಇರುವಂತಹ ಒಂದು ಟ್ಯಾಲೆಂಟ್. ನಾನು ಅವ್ರ ಜೊತೆಗೆ ಮಾತಾಡಿದ್ದಿರ್ಬೋದು, ಅವ್ರ ಜೊತೆಗೆ ಮ್ಯೂಸಿಕ್ ಮಾಡಬೇಕಾದ್ರೆ ನಮ್ಮ ಡಿಸ್ಕಷನ್ಸ್ ಎಲ್ಲ ತುಂಬ ಆತ್ಮೀಯವಾಗಿತ್ತು. ಬಹಳಷ್ಟು ರಾತ್ರಿಗಳು, ಬಹಳಷ್ಟು ಹಗಲುಗಳು ನಿದ್ದೆಗೆಟ್ಟು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಅವರಷ್ಟೇ ಅಲ್ಲ, ಅವರ ಟೀಮ್ ಚೆನ್ನೈನಲ್ಲಿ ಸುಜಿತ್ ಶ್ರೀಧರ್ ಆ್ಯಂಡ್ ಹಿಸ್ ಟೀಮ್ ಇನ್ ಚೆನ್ನೈ ಆ್ಯಂಡ್ ಹಿಸ್ ಟೀಮ್ ಇನ್ ಬ್ಯಾಂಗ್ಳೂರ್, ಹಿಸ್ ಆಡಿಯೋ ಇಂಜಿನಿಯರ್ಸ್, ಎವ್ರಿಬಡಿ ದೇ ವರ್ಕ್ really hard to make the film sound the way it is sounding in the theatres. And at last, I want to thank the people of Karnataka, the people who are watching the film. And I request you all to lap the film up and please go and watch the film in the theatres. And ma'am, thank you so much once again. Sir, thank you so much once again. Karthik avaru ಮತ್ತೆ ಯೋಗಿ ಅವರು, thank you so much once again. And ನಾನು ಇನ್ನೊಂದು ಹೆಸರು ಹೇಳಲೇಬೇಕು, ನನ್ನ ಆತ್ಮೀಯ ಗೆಳೆಯ ಟಾಲಿ ಧನಂಜಯ. ಇದೆಲ್ಲ ಆಗೋದಕ್ಕೆ ಮುಖ್ಯವಾದ ಕೊಟ್ಟಿ ನನ್ನ ಗೆಳೆಯ ಧನಂಜಯ. ಸೊ ಅವನಿಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಆ್ಯಂಡ್ ನಿಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಇಷ್ಟು ಧನ್ಯವಾದಗಳು ಹೇಳ್ತಾ ಇದ್ದೀವಿ ಅಂತ. ಆಲ್ರೆಡಿ ಗೊತ್ತಾಗಿರುತ್ತೆ, ಬಟ್ ಸ್ಟಿಲ್ ಸಿನಿಮಾ ನೋಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ವಾರ್ಮ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. Thank you so much.
ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಾಧ್ಯಮದ ಬಂಧುಗಳಿಗೆ ಹಾಗೂ ಪತ್ರಕರ್ತ ಮಿತ್ರರಿಗೆ ಮ್ಯಾಂಗೋ ಕಚ್ಚಾ ತಂಡದಿಂದ ಹೃತ್ಪೂರ್ವಕವಾದಂಥ ಸ್ವಾಗತ ಹಾಗೂ ಧನ್ಯವಾದ. ಮ್ಯಾಂಗೋ ಕಚ್ಚಾ ನನ್ನ ಜರ್ನಿ ಮ್ಯಾಂಗೋ ಕಚ್ಚಾ ಶುರುವಾಗಿದ್ದು ವಿವೇಕ್ ಒಂದು ದಿವಸ ಕಾಲ್ ಮಾಡಿ, ಸರ್ ಹೀಗೆ ಒಂದು ಮೇಯರ್ ಪಾತ್ರ ಇದೆ, ನೀವು ಮಾಡಬೇಕು ಸರ್, ಒಂದು ಮೇಯರ್ ಪಾತ್ರ ಇದೆ, ನೀವು ಮಾಡಬೇಕು ಸರ್. ನಿಮಗೆ ಗೊತ್ತಿರೋ ಹಾಗೆ ಅಥವಾ ಗೊತ್ತಿಲ್ಲದಿದ್ದರೆ ಹೇಳ್ತೇನೆ, ನಾನು ರಂಗಾಯಣದ ಕಲಾವಿದ. ಕಳೆದ ಸುಮಾರು 45 ವರ್ಷಗಳಿಂದ ರಂಗಭೂಮಿಯಲ್ಲಿರೋದು ನಾನು. ನನ್ನ ಹಿರಿಯ ಮಿತ್ರ ಆದಂಥ ವಿವೇಕ್ ಅವರು ಒಂದು ಕಾಲ್ ಮಾಡಿದಾಗ ನನಗೆ ಏನು ವಿವೇಕ್ ಇದು ಅಂತ ನನಗೆ ವಿವೇಕ್ ಇಲ್ಲ ಸರ್, ನಾನು ಇದನ್ನು ನಿಮ್ಮನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಪಾತ್ರವನ್ನು ಸೃಷ್ಟಿ ಮಾಡಿದ್ದೀನಿ. ನನಗೊಂದು ಕ್ಷಣ ರೋಮಾಂಚನ ಆಯಿತು. ನಾವು ಇನ್ನೊಬ್ಬರ ಮಾತುಗಳಿಗೆ ನಮ್ಮ ದನಿಯನ್ನು, ನಮ್ಮ ಎದೆಯ ದನಿಯನ್ನು ಕೂಡಿಸೋದು, ನಮ್ಮ ಎದೆಯ ದನಿಯನ್ನೇ ನಾವು ಮಾತಾಡೋದು ನಟರು ತುಂಬ ಕಡಿಮೆ. ಆದರೆ ಇದನ್ನು ಆ ರೀತಿಯಾಗಿ ಮನಸ್ಸವಾಗಿ ಸೃಷ್ಟಿ ಮಾಡಿದ್ದಾರೆ, ನನ್ನನ್ನು ಚಿತ್ರಿಸಿಕೊಂಡು ಇದನ್ನು ಮಾಡಿದಾರಲ್ಲೇ ಭಾಳ ಸಂತೋಷ ಆಯಿತು. ಆ ರೀತಿಯಾದಂಥ ಪ್ರೀತಿಯ ಕರೆಗೆ ಬಂದವರು ಬಂದಮೇಲೆ ಒಂದು ನನ್ನ ಅನುಭವವನ್ನು ನಿಮಗೆ ಹೇಳಬೇಕು. ಇಲ್ಲಿ ಈ ಸುಪ್ರಿಯಾ ಹಾಗೂ TRC ಈ ಎರಡು ಸಂಸ್ಥೆಗಳು ಜಂಟಿಯಾಗಿ ಶುರು ಮಾಡ್ತಿರ್ತಕ್ಕಂಥ ನಿರ್ಮಾಣ ಮಾಡಿದಂಥ ಈ ಮ್ಯಾಂಗೋ ಕಚ್ಚಾನ ಇಲ್ಲಿ ಬಂದಮೇಲೆ ನನಗೆ ಇಲ್ಲಿ ಸಿಕ್ಕಂಥ ಎಲ್ಲ ಜೀವಗಳ ಆತ್ಮೀಯತೆ ಇದೆಯಲ್ಲ, ಅದು ತುಂಬ ನನಗೆ ತಾಗಿತು ನನ್ನ ಮನಸ್ಸಿಗೆ. ಅದಕ್ಕಾಗಿ ಅವರಿಗೆ ಮೊದಲು ನಾನು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಕಾರ್ತಿಕ್ ಸರ್, ಥ್ಯಾಂಕ್ ಯು ಯೋಗಿ ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನನ್ನ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದಂಥ, ನನ್ನ ಜೊತೆ ನಟಿಸಿದಂಥ ಈ ಎಲ್ಲ ಕಲಾವಿದರು ದಿನ ಕೆಲಸ ಮಾಡ್ಕೊಂತ ತುಂಬ ಅದ್ಭುತವಾಗಿರುವಂಥ ಕೆಲಸಗಳನ್ನು ಶುರು ಮಾಡಿ, ಅದರಲ್ಲಿ ನಾನು ಮೊದಲನೇದಾಗಿ ಹೇಳಬೇಕಾದ ಹೆಸರು ನಮ್ಮ ನಾಯಕ ನಟ ಸಂಚಿತ್. ಎಷ್ಟೊಂದು ಸರಳ, ಎಷ್ಟೊಂದು ನೀರಿನಂಥ ಮನುಷ್ಯ ಅಂತ ಅನುಭವ. ಅವ್ರ ಜೊತೆ ವರ್ಕ್ ಮಾಡಿದಾಗ ಕಳೀತಾ ಹೋಗ್ಬೋದು. ಅಯ್ಯೋ, ಒಬ್ಬ ನಾಯಕ ಹೀಗಿರ್ಲಿಕ್ಕೂ ಸಾಧ್ಯನಾ? ಯಾವುದೇ ಇದನ್ನೇ ಇಲ್ಲ, ಎಷ್ಟು ನಿರಾಳಿದಾರಲ್ಲ ಈ ಮನುಷ್ಯ ಅಂತ. ಆಮೇಲೆ ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ ಅವರು ಮೊದಲೇ ಸರಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾನೆ ಇರಲಿಲ್ಲ ನನಗೆ. ಅಷ್ಟು ಅದ್ಭುತವಾಗಿ ಅವರು ಮಾಡಿದರು. ಹಿಂಗೆ ಮಾಡ್ತಾ ಹೋದ್ಮೇಲೆ ಒಬ್ಬೊಬ್ಬರಿಗೆ ಪರಿಚಯ ಆಗಿ ಭಾಳ ಜೀವನಕ್ಕೆ ಹತ್ತಿರ. ಅದಕ್ಕೆ ಒಂಥರ ಯೋಗ ಗುಣಾನುಬಂಧ. ಇದಕ್ಕೆ ನಾನು ಕೃತಜ್ಞನಾಗಿರ್ತೀನಿ. ಈಗ ನನಗೆ ಈ ಜರ್ನಿ, ಈ ಪಾತ್ರ ತುಂಬಾ ಖುಷಿ ಕೊಟ್ಟಿದೆ. ಸೊ ಏನಂದರೆ ದೇರ್ ವಾಸ್ ಅನ್ ಇನ್ಸ್ಟೆಂಟ್ ಕನೆಕ್ಷನ್. ಸಂಚಿತ್ ನನಗೆ ಕೆಲವು ವರ್ಷಗಳಿಂದ ಪರಿಚಯ ಆಯಿತು. ಆ್ಯಂಡ್ ಜೈನ ನಾನು ಸೆಟ್ಟಲ್ಲಿ ಲೀಡ್ ಮಾಡಿದ್ದು. ಸೊ ದೇರ್ ಇಸ್ ಅ ಸ್ಪಾಂಟೇನಿಯಸ್ ಕನೆಕ್ಷನ್ ಅಂತ ಹೇಳ್ತಾರಲ್ಲ, ಐ ಕುಡ್ ಸೆನ್ಸ್ ದ್ಯಾಟ್. ಆ್ಯಂಡ್ ಐ ಬಿಲೀವ್ ಅ ಲಾಟ್ ಇನ್ ಎನರ್ಜೀಸ್. ಸೊ ಐ ಕುಡ್ ಸೆನ್ಸ್ ಅ ಲಾಟ್ ಆಫ್ ಗುಡ್ ಎನರ್ಜೀಸ್ ಇನ್ ದ ಸೆಟ್. ಆ್ಯಂಡ್ ಸಾಕಷ್ಟು ಜನ ನನ್ನ ಮಿತ್ರರು ಕೂಡ, ಒಳ್ಳೆ ಸ್ನೇಹಿತರು ಇದರಲ್ಲಿ ಭಾಗಿಯಾಗಿದ್ದಾರೆ. ಮಂಜು ಆಗಿರ್ಬೋದು, ಯೋಗಿ ಅವರು ಇಸ್ ಬೀನ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ಫ್ರಮ್ ಮೆನಿ ಇಯರ್ಸ್ ನೌ. ಆ್ಯಂಡ್ ತುಂಬಾ ಖುಷಿ ಕೊಟ್ಟಿದೆ ಈ ಪಾತ್ರ. ಆ್ಯಂಡ್ ದ ಎಂಟೈರ್ ಸೆಟ್, ದ ಪ್ರೊಡಕ್ಷನ್ ಟೀಮ್, ದ ಪ್ರೊಡ್ಯೂಸರ್ಸ್.
Supriyangi Production and KRG Studios. And Chandru sir amazing captures. ತುಂಬ ಬಹಳ ಚೆನ್ನಾಗಿ ಎಲ್ಲರೂ ಕಾಣ್ತೀವಿ. I think ಪಾತ್ರಕ್ಕೆ ಕರೆಕ್ಟಾಗಿ looked the character ಅಂತ ಅನ್ಸುತ್ತೆ. And of course ಚರಣ್ ರಾಜ್ ಅವ್ರ ಜೊತೆ ಕೂಡ ಸಾಕಷ್ಟು couple of projects ಗಳಿದ್ದಾವೆ. Vivek, thank you very much for conceiving this character and projecting the way it has to look. ಎಲ್ಲರಿಗೂ ಧನ್ಯವಾದಗಳು. ನಮಗಾಗಿ ಇಲ್ಲಿಗೆ ಬಂದು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ಬಹಳ ಬಹಳ ಥ್ಯಾಂಕ್ ಯು. ಥ್ಯಾಂಕ್ ಯು. ಫಸ್ಟ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಯೋಗಿ ಥ್ಯಾಂಕ್ ಯು ಫಾರ್ ಥಿಂಕಿಂಗ್ ದಟ್ ನಾನು ಮಾಡ್ಬೋದು ಅಂತ. ಆ್ಯಂಡ್ ಥ್ಯಾಂಕ್ ಯು ಸುದೀಪ್ ಸರ್ ಆ್ಯಂಡ್ ಪ್ರಿಯಾ ಮ್ಯಾಮ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಆ್ಯಂಡ್ ಥ್ಯಾಂಕ್ ಯು ಚಂದ್ರು ಸರ್, ಚರಣ್ ಸರ್, ಆಲ್ ದ ಟೆಕ್ನಿಷಿಯನ್ಸ್ ಫಾರ್ ನಮ್ಮನ್ನ ಎಲಿವೇಟ್ ಮಾಡೋಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಯೋಗಿ ಹೇಳಿದ್ರು ಒಂದ್ಸಲಿ ಆಡಿಷನ್ ಮಾಡೋದು ಅಂತ. ಸೊ ಅವಾಗ ಆಡಿಷನ್ ಕೊಟ್ಟಾಗ ಐ ಮೀನ್ ಯಾರೂ ಪರಿಚಯ ಇರಲಿಲ್ಲ. ಮಂಜಣ್ಣ ಆಗಿರಲಿ, ಮಯೂರಣ್ಣ ಆಗಿರಲಿ, ಪರಿಚಯ ಇರಲಿ, ಯಾರೂ ಪರಿಚಯ ಇರಲಿಲ್ಲ. ನೀವು ಹೋಗ್ತಾ 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 ಒಂಥರ ಫ್ಯಾಮಿಲಿ ಥರ ಸೆಟ್ಟಲ್ಲಿ. ಸೊ ತುಂಬ ಖುಷಿಯಾಗುತ್ತೆ. ತುಂಬ ಒಳ್ಳೊಳ್ಳೆ ಜನ ಮೀಟ್ ಮಾಡಿದೆ. ಮಯೂರಣ್ಣ, ಮಂಜಣ್ಣ, ಪರಿಣಮ ಸರ್, ಕಾಜಲ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ and making me a part of it. And Sanchiva Gay, you're just an amazing person, and you're just not my brother on screen, off screen too. So love you, all the best for everything. And ನಮ್ಮ ಸಿನಿಮಾ ರಿಲೀಸ್ ಆಗಿದೆ, ದಯವಿಟ್ಟು ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೀಸನ್ 11 ಬಿಗ್ ಬಾಸ್ ಮುಗಿಸಿ ಆಚೆ ಬಂದ 1 ವೀಕ್ ಏನೋ ಟೈಮ್ ಇತ್ತು. ಆದರೆ ಟೆಂಪರರಿಗೆಲ್ಲ ಮುಗಿಸಿದ್ಮೇಲೆ ಕಾರ್ಯಕ್ರಮ ಫೋನ್ ಮಾಡಿ ಈ ಥರ ಒಂದು ಸಿನಿಮಾ ಮಾಡ್ತಿದ್ವಿ ಸಂಜೀವ್ ಹೀರೋ, ಆ ಸಿನಿಮಾದಲ್ಲಿ ನೀನು ಆ್ಯಕ್ಟ್ ಮಾಡಬೇಕು ಅಂತ. ಕತೆ ಕೇಳಿದಾಗ ಎಂಟೋದಿಲ್ಲ. ಯಾಕಂದರೆ ಫಸ್ಟಿಂದಲೂ ನನಗೆ ಸುದೀಪ್ ಸರ್ ಅವರು ಮ್ಯಾಕ್ಸ್ ಸಿನಿಮಾ ಇರ್ಬೋದು, ಅದಕ್ಕಿಂತ ಮುಂಚೆ ಕಂಪ್ನಿ ವಯಸ್ಸಾಗಿರ್ಬೋದು. ಬಟ್ ಕೆಲವೊಂದು ಪಾತ್ರಗಳು ಕೆಲವೊಬ್ಬರು ಕರೆದಾಗ ಆ ಪಾತ್ರಗಳು ಮಾಡುವಂತಾಗ ಆ ನಂಬಿಕೆ ಅನ್ನೋದು ತುಂಬಾ ಗಟ್ಟಿಯಾಗಿರುತ್ತೆ ಕಲಾವಿದರಿಗೆ. ಅದರಲ್ಲಿ ನನಗೆ ಪ್ರೊಡಕ್ಷನ್ ವೈಸು ಪ್ರಿಯಾಂಕಾ ಮತ್ತು ಕಾರ್ತಿಕ್ ಮತ್ತು ಯೋಗಿ ಅವರು KRG ಸ್ಟುಡಿಯೋದಿಂದ ಈ ಅವಕಾಶ ಸಿಕ್ಕಿದ್ದು. ಫಸ್ಟ್ ಟೈಮ್ KRG ಸ್ಟುಡಿಯೋದಿಂದ ನಾನು ಆ್ಯಕ್ಟ್ ಮಾಡ್ತಿರೋದು. ಯೋಗಿ ನನಗೆ ಸುಮಾರು ಬಿರುಕರೆ ಸಿನಿಮಾ, ಕೆರೆಯ ಸಿನಿಮಾಯಿಂದಲೂ ಪರಿಚಯ. ಅವರು ಯೋಗಿ ನನ್ನ ಕೈಲಿ ಅಂದರೆ ಆಶಾವಾಸ ಜೊತೆಗೆಲ್ಲ ವರ್ಕ್ ಮಾಡ್ತಿರ್ಬೇಕಂದ್ರೆ ಆ ಟೈಮಿಂದಲೂ. ಬಟ್ ಈ ಪಾತ್ರ ಶ್ರೀಧರ್ ಅನ್ನೋ ಕ್ಯಾರೆಕ್ಟ್ರು ಪಾತ್ರ ಕೇಳಿರೋ ಒಪ್ಕೊಂಡಿದ್ದು. ಸೆಟ್ಟಿಗೆ ಹೋಗಿ ಆಮೇಲೆ ವಿವೇಕ್ ಒಂದ್ಸಲ ಕ್ಯಾರೆಕ್ಟರ್ ಹೇಳಿದಾಗ ವಿವೇಕ್ ಅವ್ರದ್ದು ಬಾಡಿ ಲ್ಯಾಂಗ್ವೇಜು ಕೆಲವೊಂದು ಅವರು ಜುಬ್ಬ ಹಾಕೊಳ್ಳೋದು, ಅವರು ಯಾವಾಗೂ ಜುಬ್ಬ ಹಾಕ್ಕೊಂಡೇ ಇರ್ತಾರೆ. ಬಟ್ ಸೇಮ್ ಅದೇ ಥರ ಡಿಸೈನ್ ಎಲ್ಲ ಮಾಡಿದಾಗ ಈ ಮನುಷ್ಯ ಈ ಪಾತ್ರ ಏನಾದರೂ ನನಗೇನಾದರೂ ಬರ್ಬಿಟ್ಟು ಏನಾದರೂ ನನ್ನ ಕೈಯಲ್ಲಿ ಆ್ಯಕ್ಟ್ ಮಾಡಿಸ್ತಿದ್ದಾನ ಅಂತ ಅನಿಸ್ತು. ಅದೇ ಥರ ನನಗೆ ಹಂಗೆ ಇತ್ತು, ಒಂಥರ ಅವ್ರ ಲುಕ್ಕೂ ಹಂಗೆ ಇತ್ತು. ಸೈಲೆಂಟಾಗಿ ಇರೋರು ಏನು ಇಷ್ಟ ಮಾಡ್ತಿದ್ರು ಏನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಆ ಥರದ್ದೆಲ್ಲ. ಬಟ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಆ ಪಾತ್ರ. ಬಟ್ ಶ್ರೀಧರ ಕ್ಯಾರೆಕ್ಟರ್ ಏನೇ ಇವತ್ತು ಸ್ಕ್ರೀನ್ ಮೇಲೆ ಬಂದು ಆಲ್ರೆಡಿ ನಾನು ಏನೇ ಆ್ಯಕ್ಟ್ ಮಾಡಿದ್ದೀನೋ ಅದಕ್ಕೆ ನೀವು ನನಗೆ ತುಂಬಿಸಿದ್ರು ಆ ಕತೆ. ನನ್ನ ಪಾತ್ರ ಬಗ್ಗೆ ಅಷ್ಟೊಂದು ಚೆನ್ನಾಗಿ ತುಂಬಿಸಿದಕ್ಕೋಸ್ಕರ ಆ ಪಾತ್ರ ಇಷ್ಟು ಚೆನ್ನಾಗಿ ಓದಿದೆ. ಅವಳು ಪ್ರತಿಯೊಬ್ಬರು ನಿನ್ನೆ ಸಿನಿಮಾ ನೋಡಿದವರೆಲ್ಲ ಇಷ್ಟು ದಿನದಲ್ಲಿ ನಾನು ನೋಡಿರುವಂಥ ಒಂದಷ್ಟು ಪಾತ್ರಗಳನ್ನ ಬಿಟ್ಟು ಈ ಪಾತ್ರನ ಬೇರೆ ವಿಭಿನ್ನವಾಗಿದೆ ಅಂತೇಳಿ ಬೆಳೆಸ್ಕೊಂಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ. ಹಾಗೆ ಸಂಜೀವ್, ಲವ್ ಯು ಅಷ್ಟೇ. ಯಾಕಂದರೆ ಈ ಪಾತ್ರದ ಒಂದು ಇಂಪಾರ್ಟೆನ್ಸ್ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಈಗ ಈ ಜರ್ನಿ ಸ್ಟಾರ್ಟ್ ಆಯಿತು. ಜರ್ನಿ ಸ್ಟಾರ್ಟ್ ಆದಮೇಲೆ ಅದಕ್ಕಿಂತ ಮುಂಚೆ ಒಂದು ಸುಮ್ಮನೆ ಒಂದು ಫ್ಲ್ಯಾಶ್ ಬ್ಯಾಕ್ಗೆ ಹೋದರೆ ಒಂದು 5 years 6 years ಬ್ಯಾಕ್ ಸಂಜೆ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಅಂತೇಳಿ ಈ ವಾಂಟೆಡ್ ಟು ಲರ್ನ್ ಸಮಥಿಂಗ್ US ಬಂತು. ಆವಾಗ ನೋಡಿದ್ದು ಲಾಸ್ಟ್. ಅದಾದಮೇಲೆ ನೋಡಿದ್ದು ಮ್ಯಾಂಗೋ ಪಚ್ಚನಾಗಿ. ಒಬ್ಬ ಮ್ಯಾಂಗೋ ಪಚ್ಚಿಗೆ ತಕ್ಕಂಥ ಒಂದು ಕ್ಯಾರೆಕ್ಟ್ರು. ಹೊರಗಡೆ ಹೇಗಿರೋದು ಸಿನಿಮಾ ಕ್ಯಾಮ್ರಾ ಮುಂದೆ ಬಂದಾಗ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದನ್ನು ಅಮೇಝಿಂಗ್ ಆ್ಯಕ್ಟರ್. ನಾನು ನಿಜವಾಗ್ಲೂ ಇಂಥ ಒಳ್ಳೆ ಪರ್ಫಾರ್ಮೆನ್ಸ್ ನಿಮ್ಮ ಕಡೆಯಿಂದ ಬರುತ್ತೆ ನಾನು ಅಂದ್ಕೊಂಡಿರಲಿಲ್ಲ. ಇವಳು ಅಮೇಝಿಂಗ್ ಆ್ಯಕ್ಟರ್. ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ತಮ್ಮನಾಗಿದ್ದಾರೆ, ನಿಜ ಜೀವನದಲ್ಲೂ ಒಬ್ಬ ತಮ್ಮನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಜೈ, ಇವನ್ ಯು ಆರ್ ಅಮೇಝಿಂಗ್ ಟ್ಯಾಲೆಂಟೆಡ್ ಇವರು. ಅದ್ರ ಜೊತೆಗೆ ಹಾಗೆ ಬಂದರೆ ನಂದು ಕಾಜಲ್ ಒಂದು 2ನೇ ಸಿನಿಮಾ. ಮೊದಲನೇ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಸೀನ್ಸ್ ಮಾಡಿದ್ವಿ ಪೆಪ್ಪೆಯಲ್ಲಿ. ಎಷ್ಟು ಸೀನ್ ಮಾಡಿದ್ವಿ ಅಂದರೆ ಅವರು ನಾನು ನೋಡಿಲ್ಲ, ಅವರು ನಾನು ನೋಡಿಲ್ಲ, ಚಾನ್ಸೇ ಇಲ್ಲ. ಬರೀ ಪ್ರೆಸ್ ಮೀಟಲ್ಲಿ ಒಂದು ಸರಿ ಸಿಕ್ಕಿದೆ ಅಷ್ಟೇ. ಅಟ್ಲೀಸ್ಟ್ ಇದರಲ್ಲಿ ಒಂದಷ್ಟು ಸೀನ್ಸ್ ಜೊತೆಗೆ ಮಾಡಿದ್ವಿ. ಸೊ ಥ್ಯಾಂಕ್ ಯು.
ನೆಕ್ಸ್ಟ್ ಬರೋದು ನಾನು ಮತ್ತು ನಮ್ಮ ಕ್ಯಾಮ್ರಾಮನ್ ಸರ್ ಶೇಖರ್ ಚಂದ್ರು ಸರ್. ಓಕೆ ಸರ್ ಓಕೆ ಅನ್ನೋ ಒಂದು ನಮ್ಮ ಪ್ರೊಡಕ್ಷನಲ್ಲಿ ಸರ್ ಅವಾಗ ಐ ಥಿಂಕ್ ಫಸ್ಟ್ ಸಿನಿಮಾನು ಸೆಕೆಂಡ್ ಸಿನಿಮಾ ಇರ್ಬೋದಲ್ಲ ಸರ್, ಮೂರನೇ ಸಿನಿಮಾ. ಅದರಲ್ಲಿ ನನ್ನ ಒಂದು ಸಾಂಗ್ ಅವರು ಕ್ಯಾಮ್ರಾಮನ್ ಆಗಿದ್ದರು. ಅದರ ನಂತರ ಪೆಪ್ಪೆಯಲ್ಲಿ ನಾವು ಜೊತೆಗೆ ಮಾಡಿದ್ವಿ. ಸೊ ಒಂದು ಫುಲ್ ಫ್ಲೆಶ್ಡ್ ಯಂಗ್ ಎನರ್ಜೆಟಿಕ್ ಆಗಿರುವಂಥ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಒಂದು ಹೈಲಿ ಸಿಕ್ಕಾಪಟ್ಟೆ ದೊಡ್ಡ ಸಿನಿಮಾಗಳು ಮಾಡಿ ಅವರಷ್ಟು ವಿಷಯಗಳನ್ನೆಲ್ಲ ತಿಳ್ಕೊಂಡು ಮಾಡಿರುವಂಥ ಒಂದು ಕ್ಯಾಮ್ರಾಮನ್ನು. ಅದಕ್ಕಿಂತ ಹೆಚ್ಚಾಗಿ ಒಂದು ನಮ್ಮ ಫ್ಯಾಮಿಲಿಯವರ ಮ್ಯೂಸಿಷಿಯನ್ ಫ್ಯಾಮಿಲಿ. ಇತ್ತೀಚೆಗೆ ನಿಜವಾಗ್ಲೂ ನಾನು ಬಿಗ್ ಫ್ಯಾನ್ ಆಫ್ ಯು ಚರಣ್ ಸರ್. ಯು ಆರ್ ಬ್ಯೂಟಿಫುಲ್ ಮ್ಯೂಸಿಷಿಯನ್ ಅಂತ ಹೇಳಬೇಕು. ಈ ಸಿನಿಮಾದಲ್ಲಿ ಒಂದು ದೊಡ್ಡ ಸ್ಟ್ರೆಂತೆ ನಮ್ಮ ಮ್ಯೂಸಿಕ್. ತುಂಬ ಚೆನ್ನಾಗಿ ಮಾಡಿದ್ದೀರ, ಥ್ಯಾಂಕ್ ಯು ಸೋ ಮಚ್. ಇನ್ನು ಎಲ್ಲ ನಮ್ಮ ಪ್ರಶಾಂತ್ ಸರ್ ಆ್ಯಂಡ್ ಎಲ್ಲರಿಗೂ, ಎಲ್ಲ ಕಲಾವಿದರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಬೀಗ್ ಅ ಪಾರ್ಟ್ ಆಫ್ ಮ್ಯಾಂಗೋ ಬಚ್ಚ. ಅದರಲ್ಲಿ ಒಂದು 20 ವರ್ಷದ ಹಳೆ ಸ್ನೇಹಿತರು ಮಿಸ್ಟರ್ ಮಂಜು ಅವರು ಆರ್ಟ್ ಡಿಪಾರ್ಟ್ಮೆಂಟಿಂದ ಹಿಡಿದು ಯಾವ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿಲ್ಲ ಅಂತ ಕೇಳಿ ಇವಾಗ ಒಳ್ಳೆ ಕಲಾವಿದರಾಗಿದ್ದಾರೆ. ಥ್ಯಾಂಕ್ ಯು ಟು ಬಿ ಅ ಪಾರ್ಟ್ ಆಫ್ ಮ್ಯಾಂಗೋ ಬಚ್ಚ. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಈ ಸಿನಿಮಾನ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕಡೆಯಿಂದ ಪುಷ್ ಮಾಡಿ. ಯಾಕಂದರೆ ಒಳ್ಳೆಯ ಪ್ರಯತ್ನ ನಾವೆಲ್ಲರೂ ಸೇರ್ ಮಾಡಿದ್ದೀವಿ. ಒಳ್ಳೊಳ್ಳೆ ಕಲಾವಿದರುಗಳು ಇದರಿಂದ ಹೊರಗೆ ಬರ್ತಾ ಇದ್ದಾರೆ. ಸೊ ತಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನಮ್ಮ ಮ್ಯಾಂಗೋ ಬಚ್ಚ ಮಾಡಿದ್ರಿ ಅಂತ ಕೇಳ್ಕೊತಾರೆ. ಥ್ಯಾಂಕ್ ಯು. ಸರ್, ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮದವರಿಗೆ ನಮಸ್ಕಾರ. ಫಸ್ಟ್ ಆಫ್ ಆಲ್, ಇಂಥ ಒಂದು ಒಳ್ಳೆಯ ಕತೆ, ಇಂಥ ಒಂದು ಅದ್ಭುತ ಕಲಾವಿದರ ಬಳಗ, ತಂತ್ರಜ್ಞರ ಬಳಗ ಇರುವ ಸಿನಿಮಾಕ್ಕೆ ನನ್ನ ಆಯ್ಕೆ ಮಾಡಿಕೊಂಡಿರೋದಕ್ಕೆ ಸುಪ್ರಿಯಾನಿ ಸ್ಟುಡಿಯೋಸ್, KRG ಸ್ಟುಡಿಯೋಸ್, ವಿವೇಕ್ ಅವರು, ಸಂಚಿತ್ ಅವರು, ಮುಖ್ಯವಾಗಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಪ್ರೋಸೆಸಲ್ಲಿ ನಾನು ತುಂಬ ಕಲಿಯಕ್ಕೆ ಸಿಕ್ತು. ಅಂದರೆ ಇಟ್ಸ್ ಆಲ್ವೇಸ್ ನೈಸ್. ಎಲ್ಲ ಮೂವಿ ಆದ ತಕ್ಷಣ ಯು ಬಿಕಮ್ ಅ ಬೆಟರ್ ಮ್ಯೂಸಿಷಿಯನ್. ಸೊ ಐ ಥ್ಯಾಂಕ್ ಎವ್ರಿ ಒನ್ ಫಾರ್ ದಿಸ್. ನೆನ್ನೆಯಿಂದ ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಮೂವಿಗೆ, ಸಂಚಿತ್ ಅವರ ಅಭಿನಯಕ್ಕೆ, ಎಲ್ಲರ ಅಭಿನಯಕ್ಕೆ, ಕಥೆಗೆ. ಸೊ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ದ ಆಡಿಯನ್ಸ್. ಹಾಗೂ ಈ ಮೂಲಕ ಎಲ್ಲ ಸಹೃದಯ ಪ್ರೇಕ್ಷಕರಿಗೆ ಏನು ಕೇಳ್ಕೊಳ್ತೇನೆ ಅಂದರೆ, ಥಿಯೇಟ್ರಿಗೆ ಹೋಗಿ ಈ ಸಿನಿಮಾ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು. Thank you so much once again, sir.